ಕನ್ಸ್ಟ್ರಕ್ಷನ್ ಮ್ಯೂಸಿಯಂ ಅಂತಾನೆ ಕರಿಬಹುದು. ನೋಡಿ, ಇದನ್ನ ಕಟ್ಟಿರ್ತಕ್ಕಂಥವ್ರು ಕೂಡ ಇವರೇನೆ. ಸೊ ಈ ತರ ಎಲ್ಲ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಕೊಟ್ಟಿದ್ದಾರೆ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ಬೇಸಿಕ್ ಆಗಿ ಒಂದು ವಾಸ್ತು ಯಾವ ತರ ಬರಬೇಕು ಅನ್ನೋದು ಡಿಸ್ಪ್ಲೇ ಹಾಕಿರ್ತೀವಿ. ಇಷ್ಟು ಜನನು ಮನೆ ಇವ್ರ ಕಡೆಯಿಂದನೇ ಕಟ್ಸ್ಕೊಂಡಿದ್ದಾರೆ. ಸೊ ನಾವು ಇಂಟೀರಿಯರ್ ಕೂಡ ಮಾಡ್ತೀವಿ. ಸೊ ಅಂದ್ರೆ ಇಂಟೀರಿಯರ್ ಕೂಡ ಮಾಡ್ಕೊಡ್ತೀರಾ, ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀರಾ, ಎರಡೂ ಕೂಡ ಒಂದೇ ಜಾಗದಲ್ಲೇ ಸಿಗುತ್ತೆ. ಫಿಟ್ಟಿಂಗ್ಸ್ ಕೂಡ ಇಲ್ಲೇ ಡಿಸ್ಪ್ಲೇ ಇಟ್ಬಿಟ್ಟಿದ್ದಾರೆ. ಇದು ಡಿಸ್ಪ್ಲೇ ಸ್ಪೇಸಸ್ ಅಂತ. ಸೊ ನಾವು ಏನೇನು ವರ್ಕ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಯಾವ ತರ ವರ್ಕ್ ಮಾಡ್ತೀವಿ ಅನ್ನೋದು ಡಿಸ್ಪ್ಲೇ ಮಾಡಿರ್ತೀವಿ. ಕಂಪ್ಲೀಟ್ ಇನ್ ಹೌಸ್ ಇರುತ್ತೆ, ಆರ್ಕಿಟೆಕ್ಟ್ಸ್ ಇರ್ತಾರೆ, ಎಕ್ಸಿಕ್ಯೂಷನ್ ಟೀಮ್ ಇರ್ತಾರೆ, ಪ್ರಾಜೆಕ್ಟ್ ಕೋಆರ್ಡಿನೇಟರ್, ಸೈಟ್ ಇಂಜಿನಿಯರ್ಸ್. ಸರ್ ಕಂಪ್ಲೀಟ್ ಅಂತ ಅಂದ್ರೆ ಎಲಿವೇಶನ್ ಆಗಿರ್ಬೋದು, ಫ್ಲೋರ್ ಪ್ಲಾನ್ ಆಗಿರ್ಬೋದು, ಸ್ಟ್ರಕ್ಚರಲ್ ಡ್ರಾಯಿಂಗ್ ಆಗಿರ್ಬೋದು. ಸೊ ಕಂಪ್ಲೀಟ್ ವರ್ಕ್ ಇಲ್ಲೇ ನಡೆಯುತ್ತೆ ಸರ್. ಇಂಟೀರಿಯರ್ ಕೂಡ 3D ನೋಡ್ಬೋದು. ಸೊ ನೋಡಿ, ಸೋಫಾ ಇಟ್ಟರೆ ಯಾವ ತರ ಕಾಣುತ್ತೆ, ಮತ್ತೆ ಪೂಜಾ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಡಿಸೈನ್ಸ್ ನೋಡ್ಕೋಬಹುದು, ಇನ್ಕ್ಲೂಡಿಂಗ್ ಕಲರ್ ಸಮೇತ. ಸೊ ಕಂಪ್ಲೀಟ್ ಆಗಿ ಎಲ್ಲ ಮೆಟೀರಿಯಲ್ ಕೂಡ ನಿಮಗೆ ಟೆಸ್ಟ್ ರಿಪೋರ್ಟ್ ಕೊಟ್ಟೆ ನಾವು ಕನ್ಸ್ಟ್ರಕ್ಷನ್ ಮಾಡೋದು. ಸ್ಟೀಲ್ಸ್ ಆಗಿರ್ಬೋದು, ಬ್ಲಾಕ್ಸ್ ಆಗಿರ್ಬೋದು, ಬ್ರಿಕ್ ಆಗಿರ್ಬೋದು, ಅಂಡ್ ವಾಶ್ರೂಮ್ಸ್ ಅಂತ ಬಂದಾಗ ಪ್ಲಂಬಿಂಗ್ಸ್ ಐಟಮ್ ಏನೇನು ಯೂಸ್ ಮಾಡಿರ್ತೀವಿ, ಅಂಡ್ ಎಲೆಕ್ಟ್ರಿಕಲ್ ವರ್ಕ್ ಏನೇನು ಯೂಸ್ ಮಾಡಿರ್ತೀವಿ, ಅಂಡ್ ರೈಲಿಂಗ್ಸ್ ಎಲ್ಲ ಯಾವ ತರ ಯೂಸ್ ಮಾಡಿರ್ತೀವಿ, ಎಷ್ಟೆಷ್ಟು mm ಬರುತ್ತೆ, ಅಂಡ್ ಫ್ಲೋರಿಂಗ್ ಯಾವ ತರ ಕೊಟ್ಟಿರ್ತೀವಿ ನಾವು. ಅದ್ರಲ್ಲಿ ಸುಮಾರು ಡಿಸೈನ್ಸ್ ಇದಾವೆ. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1850. ಸೊ ಅದರಲ್ಲೇ ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ ಅಂಡ್ ಬೆಸ್ಟ್ ಕನ್ಸ್ಟ್ರಕ್ಷನ್ ಕೂಡ ನಾವು ಮಾಡ್ಕೊಡ್ತೀವಿ. ಕನ್ಸ್ಟ್ರಕ್ಷನ್ ಬೇಕಾ, ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್. ಬರೀ ಇಂಟೀರಿಯರ್ ಡಿಸೈನ್ ಬೇಕಾ, ವೇವಾ ಇಂಟೀರಿಯರ್ ಡಿಸೈನ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ವೇವಾ ಡಿಸೈನ್ ಅವ್ರದ್ದು ಇಂಟೀರಿಯರ್ ಆಫೀಸ್ನ ತೋರಿಸಿದ್ದೆ. ಸೊ ಅವ್ರದ್ದೇ ಕೂಡ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಇದೆ. ಸೊ ಇವರು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತಾರೆ, ಇಂಟೀರಿಯರ್ ಕೂಡ ಮಾಡ್ಕೊಡ್ತಾರೆ, ಎರಡೂ ಕೂಡ. ಇಂಟೀರಿಯರ್ ಅಂತ ಬಂದರೆ ವೇವಾ ಡಿಸೈನ್ಸ್, ಕನ್ಸ್ಟ್ರಕ್ಷನ್ ಅಂತ ಬಂದರೆ ಅರ್ಬನ್ ಲೈನ್, ಎರಡೂ ಕಂಪ್ನಿ ಕೂಡ ಒಬ್ಬರದೇನೆ. ಸೊ ಈಗ ಬನ್ನಿ, ಕನ್ಸ್ಟ್ರಕ್ಷನ್ ಅಂದರೆ ಈಗ ಅದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು. ಒಂದು ಮನೆ ಕಟ್ಟಿಸ್ತಾ ಇದ್ದೀನೋ, ಒಂದು ಅಪಾರ್ಟ್ಮೆಂಟ್ ಕಟ್ಟಿಸ್ತಾ ಇದ್ದೀನೋ, ಸೊ ಯಾವ್ಯಾವ ಥರ ಪ್ರೊಸೆಸಿಂಗ್ ನಡೀತೆ, ಏನೇನು ಮೆಟೀರಿಯಲ್ ಹಾಕ್ತಾರೆ, ಸೊ ಏನು ಇದ್ರಲ್ಲಿ ಹಾಕ್ತಾರೆ, ಯಾವ ಮೆಜರ್ಮೆಂಟಲ್ಲಿ ಹಾಕ್ತಾರೆ, ಅದನ್ನ ಯಾವ ಥರ ತೋರಿಸ್ತಾರೆ, ಕಂಪ್ಲೀಟ್ ಪ್ರೊಸೆಸ್ಸು ಈ ಆಫೀಸಲ್ಲೇ ನಡೀತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಅರ್ಬನ್ ಲೈನ್ ಸಂಸ್ಥೆ ಕಡೆಯಿಂದ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಮಧುಸೂದನ್ ವಿಜಯ್ ಅಂತ ಹೇಳಿ ಸರ್. ಸೊ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಬಗ್ಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಸೊ ತುಂಬಾ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿದಾವೆ, ಅದರಲ್ಲಿ ಅರ್ಬನ್ ಲೈನ್ ಕೂಡ ಒಂದು. ನಿಮ್ಮ ಕಂಪ್ನಿಲಿ ಏನು ಸ್ಪೆಷಲ್ಲು? ಸೊ ಯಾವ ಥರ ವರ್ಕ್ ನಡೆಯುತ್ತೆ, ಯಾವ್ಯಾವ ಥರ ಸ್ಟಾಫ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಯಾವ ಥರ ಪಾರ್ಟಿಷನ್ ಮಾಡಿದ್ದೀರಾ, ಏನೆಲ್ಲ ಕಸ್ಟಮರ್ ಒಂದು ಸೈಟ್ನ ಕೊಟ್ಟರೆ ಏನೆಲ್ಲ ತೋರಿಸ್ತೀರಾ, ಯಾವ ಥರ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ, ಕಂಪ್ಲೀಟ್ ನಾಲೆಡ್ಜ್ ಇರಬೇಕು ಅವರಿಗೆ. ನೀವು ಹೇಳಿರೋ ಥರನೇ ಅವರಿಗೆ ಮಾಡ್ಕೊಡ್ಬೇಕು. ಓಕೆ, ಅದು ಯಾವ್ಯಾವ ಥರ ಇದೆ ಸ್ವಲ್ಪ ತೋರಿಸ್ಬಿಡಿ. ಬನ್ನಿ ಸರ್. ಸರ್ ಅರ್ಬನ್ ಲೈನ್ ಅಂತ ಅಂದ್ರೆ ನೀವು ಏನ್ ಅನ್ಕೊಬೇಕು ಅಂತ ಅಂದ್ರೆ ಟ್ರಸ್ಟ್ ವ್ಯಾಲ್ಯೂ ಕ್ವಾಲಿಟಿ ಅಂತಂದ್ರೆ ನಿಮ್ಗೆ ಅರ್ಬನ್ ಲೈನ್ ಅಂತ ಅಂದ್ರೆ ನೆಕ್ಸ್ಟ್ ಇದು ಕೋಡೆ ಇದು ನಮ್ದು. ಸೊ ಟ್ರಸ್ಟ್ ವ್ಯಾಲ್ಯೂ ಕ್ವಾಲಿಟಿ ಅಂತ. ಸೊ ನಾವೆಲ್ಲ ಯಾವ ತರ ವರ್ಕ್ ಮಾಡ್ತೀವಿ ಅನ್ನೋದು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಸೊ ಕಂಪ್ಲೀಟ್ ನಮ್ದು ಏನ್ ಟೀಮ್ ಇರುತ್ತೆ, ಕಂಪ್ಲೀಟ್ ಇನ್ ಹೌಸೇ ಇರುತ್ತೆ. ಸೊ ಇದು ಯಾವುದೋ ಎಕ್ಸ್ಟರ್ನಲ್ ಸೋರ್ಸ್ ಇಂದ ನಾವು ಮಾಡೋದಿಲ್ಲ. ಸೊ ಕಂಪ್ಲೀಟ್ ಇನ್ ಹೌಸ್ ಇರುತ್ತೆ, ಆರ್ಕಿಟೆಕ್ಟ್ಸ್ ಇರ್ತಾರೆ, ಎಕ್ಸಿಕ್ಯೂಷನ್ ಟೀಮ್ ಇರ್ತಾರೆ, ಪ್ರಾಜೆಕ್ಟ್ ಕೋಆರ್ಡಿನೇಟರ್, ಸೈಟ್ ಇಂಜಿನಿಯರ್ಸ್, ಸೊ ಇವರೆಲ್ಲನೂ ಇರ್ತಾರೆ. ಸೊ ದ ಜರ್ನಿ ಆಫ್ ಕ್ರಿಯೇಷನ್ ಅಂದ್ರೆ ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಸೊ ಫಸ್ಟ್ ನೀವು ರಿಕ್ವೈರ್ಮೆಂಟ್ ತಗೊಂಡ್ ಬಂದಿರ್ತೀರಾ, ನೀವು ಒಂದು ಸೈಟ್ ಕೊಡ್ತೀರಾ ಅಂತ ಅಂದ್ರೆ ನಾವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರನೇ ಫ್ಲೋರ್ ಪ್ಲಾನ್ ಮಾಡ್ತೀವಿ. ಒನ್ಸ್ ಫ್ಲೋರ್ ಪ್ಲಾನ್ ಫ್ರೀಸ್ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನೇನು ಆಗತ್ತೆ ಅನ್ನೋದು ಈ ಅಂದ್ರೆ ಈಗ ಒಂದು 30-40 ಸೈಟ್ನ ಇದೆ ನಮ್ಮ ಹತ್ರ, ಯಾವ ಥರ ಕಟ್ಕೊಡ್ತೀರಾ ಅಂತ ನಿಮ್ಮ ಹತ್ರ ನಾನು ಕೇಳ್ತೀನಿ. ಓಕೆನಾ? ಅದಕ್ಕೆ ನೀವು ಯಾವ ಥರ ಪ್ಲಾನ್ ಮಾಡ್ಕೊಡ್ತೀರಾ, ಹಿಂಗೆ ಮಾಡ್ತೀವಿ ಅಂತ ತೋರಿಸೋದ್ರ ಜರ್ನಿ ಇದು. ಸೊ ಈ ಸ್ಪೇಸ್ ಏನು ನೋಡ್ತಿದ್ದೀರಾ, ಇದು ಡಿಸ್ಪ್ಲೇ ಸ್ಪೇಸಸ್ ಅಂತ. ಸೊ ನಾವು ಏನೇನು ವರ್ಕ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಯಾವ ಥರ ವರ್ಕ್ ಮಾಡ್ತೀವಿ ಅನ್ನೋದು ಡಿಸ್ಪ್ಲೇ ಮಾಡಿರ್ತೀವಿ. ಸೊ ಇದು ನಿಮಗೆ ಕಂಪ್ಲೀಟ್ ಸ್ಟ್ರಕ್ಚರಲ್ಗೆ ಏನೇನು ಯೂಸ್ ಮಾಡ್ತೀವಿ ಅದೆಲ್ಲ ಬರುತ್ತೆ. ಸ್ಟೀಲ್ಸ್ ಆಗಿರ್ಬೋದು, ಬ್ಲಾಕ್ಸ್ ಆಗಿರ್ಬೋದು, ಬ್ರಿಕ್ ಆಗಿರ್ಬೋದು, ಆ್ಯಂಡ್ ನಿಮಗೆ ಫ್ರೇಮ್ಸ್ ಆಗಿರ್ಬೋದು, ಅಂಡ್ ವಾಶ್ರೂಮ್ಸ್ ಅಂತ ಬಂದಾಗ ಪ್ಲಂಬಿಂಗ್ಸ್ ಐಟಮ್ ಏನೇನು ಯೂಸ್ ಮಾಡಿರ್ತೀವಿ, ಅಂಡ್ ಎಲೆಕ್ಟ್ರಿಕಲ್ ವರ್ಕ್ ಏನೇನು ಯೂಸ್ ಮಾಡಿರ್ತೀವಿ, ಅಂಡ್ ರೈಲಿಂಗ್ಸ್ ಎಲ್ಲ ಯಾವ ತರ ಯೂಸ್ ಮಾಡಿರ್ತೀವಿ, ಎಷ್ಟೆಷ್ಟು MM ಬರುತ್ತೆ, ಅಂಡ್ ಫ್ಲೋರಿಂಗ್ ಯಾವ ತರ ಕೊಟ್ಟಿರ್ತೀವಿ ನಾವು. ಅದ್ರಲ್ಲಿ ಸುಮಾರು ಡಿಸೈನ್ಸ್ ಇದಾವೆ ಇದರಲ್ಲಿ. ಅಂಡ್ ಟೆರೆಸ್ ಅಲ್ಲಿ ನಾವು ಮೇಜರ್ ಆಗಿ ಹಂಚ್, ಇವಾಗ ಓಲ್ಡ್ ಥೀಮ್ ಅಲ್ಲಿ ಹೋಗ್ತೀವಿ ಅಂತ ಅಂದ್ರೆ ಹಂಚ್ ಹಾಕ್ಸ್ಕೋತೀವಿ ಅಥವಾ ಪರ್ಗೋಲಾ ಮಾಡಿಸ್ಕೋತೀವಿ. ಸೊ ಈ ತರದೆಲ್ಲ ಡಿಸ್ಪ್ಲೇ ಮಾಡಿದೀವಿ. ಸೊ ನೋಡಿ, ಸಿಮೆಂಟ್ ಪ್ರೂಫಿಂಗ್ ಟೈಲ್ಸ್ ಕೂಡ ಇಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಪ್ರತಿಯೊಂದು ಇಲ್ಲೇ ತಿಳ್ಕೊಂಬಿಡ್ಬೋದು ನೀವು. ಸೊ ಅಥೆಂಟಿಕ್ ಟೈಲ್ಸ್ ಬೇಕಾ ಅಥವಾ ಈ ಥರ ಡಿಸೈನ್ಸ್ ಬೇಕಾ, ಮತ್ತು ಗ್ರಾನೈಟ್ಸ್ ಬೇಕು ಅಂದರೆ ಅದರಲ್ಲೇ ಸುಮಾರು ವೆರೈಟಿ ಇದೆ, ಸುಮಾರು ಥಿಕ್ನೆಸ್ಗಳಿದ್ದಾವೆ. ಸೊ ಅದು ಬಂದರೆ ಸ್ಯಾಂಡ್ ವೈಸ್ ನೋಡ್ತೀನಿ ಅಂದರೆ ಈ ಥರ ವೆರೈಟಿ ಸ್ಯಾಂಡ್ ನೋಡ್ಬೋದು. ಮತ್ತು ಆಮೇಲೆ ಅಗ್ರಿಗೇಟ್ ನೋಡ್ತೀರಾ ನೋಡಿ, ಅದರಲ್ಲೂ ಕೂಡ ವೆರೈಟಿ ಇದ್ದಾವೆ. ಆಗಲೇ ಹೇಳಿದ್ರು CC ಬ್ಲ್ಯಾಕ್ಸ್, ಸರಿ ಮಧುಸೂದನ್ ಸರಿ ಹೇಳ್ದಂಗೆ ಬ್ಲ್ಯಾಕ್ಸ್ ಕೂಡ ಇಲ್ಲೇ ಇದೆ, ಇದನ್ನು ಯೂಸ್ ಮಾಡ್ತೀವಂತ. ಮತ್ತು ಆಮೇಲೆ ಟೇಬಲ್ ಮೋಲ್ಡ್ ಬ್ರಿಕ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದರಲ್ಲೇ ಸುಮಾರು 4-5 ವೆರೈಟಿಗಳಿದ್ದಾವೆ. ಸರ್ ಈಗ ನೀವು ಕನ್ಸ್ಟ್ರಕ್ಷನ್ದು ಐಟಮ್ ಎಲ್ಲ ತೋರಿಸಿದ್ವಿ. ಸೊ ಮತ್ತು ಅದಾದಮೇಲೆ ರಾಫ್ಟರ್ಸ್ ಎಲ್ಲ ಇದೆ, ಇದೆಲ್ಲ ಇಂಟೀರಿಯರ್ಗೆ ಸಂಬಂಧಪಡುತ್ತಲ್ವಾ? ಹೌದು ಸರ್, ಹೌದು. ನೀವೇನು WPC ರಾಫ್ಟರ್ಸ್ ನೋಡಿದ್ರಲ್ವಾ, ಅದನ್ನು ಕೂಡ ನಾವು ಇಂಟೀರಿಯರ್ ವರ್ಕಲ್ಲಿ ಯೂಸ್ ಮಾಡೋದು. ಸೊ ನಾವು ಇಂಟೀರಿಯರ್ ಕೂಡ ಮಾಡ್ತೀವಿ.
ಸೊ ಅಂದರೆ ಇಂಟೀರಿಯರ್ ಕೂಡ ಮಾಡ್ಕೊಡ್ತೀರಾ, ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀರಾ, ಎರಡೂ ಕೂಡ ಒಂದೇ ಜಾಗದಲ್ಲೇ ಸಿಗುತ್ತೆ ಹೌದು ಅಲ್ವಾ? ಇಷ್ಟು ಐಟಮ್ಗಳು ಕೂಡ ನೀವು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಒಳಗಡೆ ಬಂದರೆ. ಅಂದರೆ ಪ್ಲಂಬಿಂಗ್ ಹೇಳ್ತಾರೆ, ಯಾವ್ಯಾವ ಥರ ಮೆಟೀರಿಯಲ್ಸ್ ಇದೆ, ಯಾವ ಆಪ್ಷನ್ಸು, ಯಾವ ಬಡ್ಜೆಟಿಗೆ ಏನಕ್ಕೆ ಸರಿಯಾಗಿ ಯಾವ್ದು ಯೂಸ್ ಮಾಡಬೇಕು ಪ್ರತಿಯೊಂದು ಇಲ್ಲೇ ಹೇಳ್ಬಿಡ್ತೀರಾ. ಮತ್ತು ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಸೊ ಇಲ್ಲೇ ಪ್ರತಿಯೊಂದು ಕೂಡ ಕ್ಯಾಟ್ಲಾಗ್ ಇದೆ, ನಿಮಗೆ ಯಾವ್ಯಾವ ಮೆಟೀರಿಯಲ್ ಬೇಕು ಇಲ್ಲೇ ಚೂಸ್ ಮಾಡ್ಕೋಬೋದು. ಇವನ್ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ನೆಕ್ಸ್ಟ್ ಬರೋದೇ ಇಂಟೀರಿಯರು, ಆ ಇಂಟೀರಿಯರ್ ಕೂಡ ಈಸಿಯಾಗಿ ಆಗ್ಬಿಡುತ್ತೆ, ನೀವೇ ಮಾಡಿಕೊಟ್ಬಿಡ್ತೀರಾ. ಸೊ ಕನ್ಸ್ಟ್ರಕ್ಷನ್ ಅಂತ ಬಂದರೆ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಇವ್ರ ಸಂಸ್ಥೆ ಹೆಸರು. ಸೊ ಡಿಸೈನ್ ಅಂತ ಅಂದರೆ ಇಂಟೀರಿಯರ್ ಡಿಸೈನ್ ಅಂತ ಬಂದರೆ ವೇವರ್ ಡಿಸೈನ್ಸ್ ಅಂತೇಳಿ. ಸೊ ಅದಾದಮೇಲೆ ಸರ್ ಇಲ್ಲೊಂದು ಅಬ್ಸರ್ವ್ ಮಾಡಿದೆ ನಾನು, ಇಲ್ಲೆಲ್ಲ ಒಂದು ಲೈಟಿಗೆ ಬ್ರೋಚಸ್ ಹಾಕ್ಬಿಟ್ಟಿದ್ದೀರಾ. ಸೊ ಇದೆಲ್ಲ ಏನು ಹೇಳುತ್ತೆ? ಅದರಲ್ಲಿ ಮನೆ ಡಿಸೈನ್ಸು ಅದೆಲ್ಲ ಹಾಕಿದ್ದೀರಲ್ವಾ? ಸೊ ನೀವು ಸ್ಟಾರ್ಟಿಂಗ್ ಒಂದು ಸೈಟ್ ಕೊಡ್ತೀನಿ ಅಂತ ಅಂದರೆ, ಸಪೋಸ್ ಎಕ್ಸಾಂಪಲ್ 30-40 ಸೈಟ್ ಕೊಡ್ತೀನಿ ಅಂತ ಅಂದರೆ, ನೀವು ಬಂದು ನಮ್ಮ ಹತ್ರ ಕನ್ಸಲ್ಟ್ ಮಾಡ್ತೀರಾ, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದರೆ, ನೀವು ಒಂದು 30-40 ಸೈಟ್ ಕೊಟ್ಟರೆ ಒಂದು ಫ್ಲೋರ್ ಪ್ಲಾನ್ ಮಾಡ್ಕೊಡ್ತೀವಿ. ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಒಂದು ಫ್ಲೋರ್ ಪ್ಲಾನ್ ಮಾಡ್ಕೊಡ್ತೀವಿ, ಅದರಲ್ಲಿ ವಿತ್ ವಾಸ್ತು ಕೂಡ ಇನ್ಕ್ಲೂಡಿಂಗ್ ಇರುತ್ತೆ. ಸೊ ಇದು ನೋಡ್ಬೋದು ನೀವು, ಜಸ್ಟ್ ಫ್ಲೋರ್ ಪ್ಲಾನ್ ಅಷ್ಟೇ. ಸೊ ನೋಡಿ, ಸೊ ಇದು ಒಂದು ಫ್ಲೋರ್ ಪ್ಲ್ಯಾನು. ಅಂದರೆ ಇಲ್ಲಿ ಜಾಗದಲ್ಲಿ ಸೊ ಬೆಡ್ರೂಮ್ ಯಾವ ಕಡೆ ಬರುತ್ತೆ, ಬಾತ್ರೂಮ್ ಯಾವ ಕಡೆ ಬರುತ್ತೆ, ಕಿಚನ್ ಯಾವ ಥರ ಬರುತ್ತೆ, ಎಷ್ಟು ಬೆಡ್ರೂಮ್ ಆಗುತ್ತೆ, ಎಷ್ಟು ಫ್ಲೋರ್ ಕಟ್ತೀವಿ, ಪ್ರತಿಯೊಂದು ಕೂಡ ಪ್ಲ್ಯಾನಲ್ಲಿ ತೋರಿಸ್ತೀವಿ. ಹೌದು, ಪ್ಲಾನ್ ಆದಮೇಲೆ ನೆಕ್ಸ್ಟು ಆ್ಯಂಡ್ ನೆಕ್ಸ್ಟ್ ಎಲಿವೇಶನ್ ಸ್ಪಾಟ್ ಅಂತ ಬರ್ತೀವಿ. ಎಲಿವೇಶನ್ಸ್ ಅಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂತ ಅಂದರೆ, ಸೊ ಒನ್ಸ್ ಎಲಿವೇಶನ್ಗೆ ನಾವು ಡಿಸೈನ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಕಾನ್ಸೆಪ್ಚುಯಲ್ ಸ್ಕೆಚ್ ಅಂತ ಕೊಡ್ತೀವಿ. ಅಂದರೆ ಒಂದು ಬಿಲ್ಡಿಂಗ್ ಹೈಟ್ ಎಷ್ಟು ಬರುತ್ತೆ, ಸೊ ಯಾವ ಥರ ಡಿಸೈನ್ಸ್ ಇರುತ್ತೆ ಅನ್ನೋದು ಕೊಡ್ತೀವಿ. ಅದಾದ್ಮೇಲೆ ಐಸೋಮೆಟ್ರಿಕ್ ಸೆಕ್ಷನ್ ಅಂತ ಬರುತ್ತೆ. ಸೊ ಅಂದರೆ ಸ್ಟಾರ್ಟಿಂಗು ಕಾನ್ಸೆಪ್ಟ್ ಈಗೇನಂದ್ರೆ ಒಂದು ಸ್ಕೆಚ್ ಆಗಿ ಕೊಡ್ತೀರಾ. ಹೌದು. ಸೊ ಈ ಥರ ಮಾಡ್ಕೊಡ್ತೀವಿ, ರಫ್ ಸ್ಕೆಚ್ ಇದು ಅಲ್ವಾ? ಇದಾದ ನಂತರ ಐಸೋಮೆಟ್ರಿಕ್ ಸೆಕ್ಷನ್ ಅಂದ್ರೆ ಒಂದೊಂದು ಫ್ಲೋರ್ ಯಾವ ಥರ ಬರುತ್ತೆ, ಇನ್ಸೈಡ್ ಯಾವ ಥರ ಕಾಣ್ತಿರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. ಪಿಲ್ಲರ್ ಎಷ್ಟು ಯೂಸ್ ಮಾಡಿರ್ತೀರಾ, ಎಷ್ಟು ಸ್ಟ್ರೆಂತ್ ಅಲ್ಲಿ ಇರುತ್ತೆ ಅದೆಲ್ಲ ನೋಡ್ಬೋದಲ್ವಾ? ಹೌದು. ನೆಕ್ಸ್ಟ್ ಸ್ಟೆಪ್ ಅಂಡ್ ಕ್ರಾಸ್ ಸೆಕ್ಷನ್ ಎಲಿವೇಶನ್ ಅಂತ ಅಂದ್ರೆ ನಿಮಗೆ 3D ಇದ್ರಲ್ಲೇನೆ ಒಂದು ಕಿಚನ್ ಎಲ್ಲಿ ಬರುತ್ತೆ, ಸ್ಟೇರ್ಸ್ ಯಾವ ತರ ಹೋಗ್ತಿದೆ, ಅಂದ್ರೆ 3D ಲುಕ್ ಅಲ್ಲಿ ಯಾವ ತರ ಕಾಣುತ್ತೆ ಅನ್ನೋದು. ಸೊ ಇಲ್ಲಿ ನೋಡಿ, ಆಲ್ರೆಡಿ ನಡ್ಕೊಂಡು ಹೋಗ್ತಾ ಇರೋದು, ಮೇಲ್ಗಡೆ ನಿಂತಿರೋದು, ಇದನ್ನೆಲ್ಲ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪ್ರತಿಯೊಂದು ಕೂಡ ಇವ್ರ ಆಫೀಸಲ್ಲಿ ಇಲ್ಲೇ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಬಂದ್ರೆ ಆಫೀಸ್ಗೆ. ನೆಕ್ಸ್ಟ್ ಸರ್ ಅಂಡ್ 3D ಎಲಿವೇಶನ್. ಇವಾಗ ನಿಮ್ದು ಫಿನಿಶಿಂಗ್ ಆಯ್ತು ಅಂತ ಅಂದ್ರೆ ಮನೆ, ನಾವು ಇನಿಷಿಯಲ್ ಏನ್ ಡ್ರಾಯಿಂಗ್ ಕೊಟ್ಟಿರ್ತೀವೋ ಸೊ ಅದೇ ತರನೇ ಇರುತ್ತೆ ನಿಮಗೆ. ಸೊ ಇದೆಲ್ಲ ಸಿಸ್ಟಮ್ ಅಲ್ಲಿ ತೋರಿಸ್ತೀರಾ? ಹೌದು ಸರ್, ಕಂಪ್ಲೀಟ್ ಆಗಿ. ಹೌದು. ಫಸ್ಟ್ ನಿಮ್ಗೆ ಅದು ಓಕೆ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಸೈಟ್ ಅಲ್ಲಿ. ನೋಡಿ, ಆಗ್ಲೇ ಸರ್ ಹೇಳ್ತಾ ಇದ್ರು, ಸರ್ ಇದೆಲ್ಲ ನಾವೇ ಕಟ್ಟಿರ್ತಕ್ಕಂಥದ್ದು ಬಿಲ್ಡಿಂಗ್ಸ್ ಅಂತಂದ್ರು. ಸರ್ ಇದೆಲ್ಲ ನೀವೇ ಅಲ್ವಾ ಫುಲ್ ಕಟ್ಟಿರೋದು? ಹೌದು ಸರ್, ನಾವೇ ಕಟ್ಟಿರೋದು. ಇದು 30-40 ಸೈಟು ವೆಸ್ಟ್ ಫೇಸಿಂಗ್ ಬರುತ್ತೆ, ಉಳ್ಳಾಳಲ್ಲಿ ಇರೋದು. ಸೊ ಆಸ್ ಇಟ್ ಈಸ್ ನೀವು ಏನ್ ಡಿಸೈನ್ ನೋಡ್ತಿದ್ರು ಅದೇ ತರನೇ ಎಕ್ಸಿಕ್ಯೂಟ್ ಆಗಿರೋದು ಇದು. ಸೂಪರ್. ಇದು ಒಂದೇ ಅಲ್ಲ, ಸುಮಾರು ಬಿಲ್ಡಿಂಗ್ಗಳಿದಾವೆ. ಇಲ್ಲೊಂದು ಸ್ಯಾಂಪಲ್ ಒಂದಿಷ್ಟು ಫೋಟೋಗಳನ್ನ ಹಾಕಿದ್ದಾರೆ ನೋಡಿ. ಇದನ್ನ ಕಟ್ಟಿರ್ತಕ್ಕಂಥವ್ರು ಕೂಡ ಇವರೇನೆ. ಸೊ ಈ ಥರ ಎಲ್ಲ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಕೊಟ್ಟಿದ್ದಾರೆ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ನೋಡಿ, ಯಾವ ಥರ ಬೇಕೋ ನೀವೇ ಚೂಸ್ ಮಾಡ್ಬೋದು, ಈ ಥರ ಬಿಲ್ಡಿಂಗ್ ಬೇಕಾ, ಆ ಥರ ಬಿಲ್ಡಿಂಗ್ ಬೇಕಾ ಅಂತ. ಸೊ ಅದಾದಮೇಲೆ ಸರ್ ನಿಮ್ಮಲ್ಲಿ ಯಾವ ಥರ ಅಂದರೆ ಪಾರ್ಟಿಷನ್ ಮಾಡಿದ್ದೀರಾ, ಆಫೀಸ್ ಏನೇನು ವರ್ಕ್ ನಡೆಯುತ್ತೆ ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡಿ. ಓಕೆ, ನಮ್ಮ ಆಫೀಸಲ್ಲೇ ಎಲ್ಲನೂ ವರ್ಕ್ ನಡೆಯುತ್ತೆ. ಅಂದರೆ ಆರ್ಕಿಟೆಕ್ಟ್ ಡಿಸೈನ್ ಆಗಿರ್ಬೋದು ಆ್ಯಂಡ್ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ನಮ್ಮ ಸ್ಟಾಫ್ಸ್ ಎಲ್ಲ ಎಲ್ಲ ಥರ ವರ್ಕ್ ಮಾಡ್ತಾರ ನಿಮ್ಗೆ ತೋರಿಸ್ಕೊಡ್ತೀವಿ ಬನ್ನಿ. ಸೊ ಈ ಕಡೆ ಬಂದರೆ ಕಂಪ್ಲೀಟ್ ಆರ್ಕಿಟೆಕ್ಟ್ ಸ್ಪೇಸ್ ಅಂತಾನೆ ಯೂಸ್ ಮಾಡಿರ್ತೀವಿ ನಾವು. ಈ ಕಡೆ ಹಾಂ. ಸೊ ಇದೆಲ್ಲ ಆರ್ಕಿಟೆಕ್ಟ್ ಟೀಮ್ ಅಲ್ವಾ? ಅಂದರೆ ಇವ್ರು ಏನು ಕೆಲಸ ಮಾಡ್ತಾರೆ ಸರ್? ಸರ್ ಕಂಪ್ಲೀಟ್ ಅಂತ ಅಂದರೆ ಎಲಿವೇಶನ್ ಆಗಿರ್ಬೋದು, ಫ್ಲೋರ್ ಪ್ಲಾನ್ ಆಗಿರ್ಬೋದು, ಸ್ಟ್ರಕ್ಚರಲ್ ಡ್ರಾಯಿಂಗ್ ಆಗಿರ್ಬೋದು. ಸೊ ಕಂಪ್ಲೀಟ್ ವರ್ಕ್ ಇಲ್ಲೇ ನಡೆಯುತ್ತೆ ಸರ್. ಸ್ಟಾರ್ಟಿಂಗ್ ಸ್ಟೆಪ್ ಆಯಿತು. ಹೌದು. ಅಂದರೆ ಈಗ ನಾವು ಒಂದು ಸೈಟ್ ಕೊಡ್ತೀವಲ್ಲ, ಆ ಸೈಟಿಗೆ ಯಾವ್ಯಾವ ಥರ ಪ್ಲಾನ್, ಯಾವ್ಯಾವ ಡೈಮೆನ್ಷನ್ಸ್ ಅಲ್ಲಿ ಮಾಡ್ಕೊಡ್ತೀವಿ, ಆ ಪ್ರೊಸೆಸಿಂಗ್ ಇಲ್ಲಿ ನಡೆಯುತ್ತೆ. ಹೌದು ಸರ್, ಕಂಪ್ಲೀಟ್ ಸ್ಟಾರ್ಟಿಂಗಿಂದನೂ ಇಲ್ಲೇ ಆಗುತ್ತೆ. ಸೊ ನೋಡಿ, ಸೊ ಇಷ್ಟೆಲ್ಲ ವರ್ಕರ್ಸು ಇವ್ರ ಸಂಸ್ಥೆಯಲ್ಲಿದ್ದಾರೆ. ಇದು ಬಿಟ್ಟು ನೆಕ್ಸ್ಟು ಸೊ ನೆಕ್ಸ್ಟು ನೀವು ಈ ಪಾರ್ಟಿಗೆ ಬಂದರೆ ಇದು ಕಂಪ್ಲೀಟ್ ಇಂಟೀರಿಯರ್ ಡಿಸೈನರ್ಸ್. ಅಂದರೆ ಇನ್ಸೈಡ್ ಮನೆ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಇವ್ರು ತೋರಿಸ್ಕೊಡ್ತಾರೆ. ಓಕೆ 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 ಓಕೆ. ಸೊ ಇಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರಲ್ವಾ? ಅಂದರೆ ಏನು ಇಂಟೀರಿಯರ್ ವೇವರ್ ಡಿಸೈನ್ ನಾವು ನೋಡಿದೀವಿ, ಆ ಕೆಲಸ ಇಲ್ಲಿ ನಡೆಯುತ್ತಾ? ಹೌದು ಸರ್, ಕಂಪ್ಲೀಟ್ ಇಲ್ಲೇ ನಡೆಯುತ್ತೆ. ಓಕೆ ಓಕೆ ಓಕೆ. ಇದನ್ನು ಕೂಡ 3D ನೋಡ್ಬೋದಾ ಸರ್ ನಾವು? ಹೌದು ಸರ್, ಇಂಟೀರಿಯರ್ ಕೂಡ 3D ನೋಡ್ಬೋದು. ಓಕೆ ಓಕೆ. ಸೊ ನೋಡಿ, ಸೋಫಾ ಇಟ್ಟರೆ ಯಾವ ಥರ ಕಾಣುತ್ತೆ, ಮತ್ತು ಪೂಜಾ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಡಿಸೈನ್ಸ್ ನೋಡ್ಕೋಬೋದು, ಇನ್ಕ್ಲೂಡಿಂಗ್ ಕಲರ್ ಸಮೇತ. ಹೌದು ಸರ್, ಅಲ್ವಾ? ಸೊ ನೋಡಿ, ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲ ಅವ್ರವ್ರ ಕೆಲಸದಲ್ಲಿ ನಿರತರಾಗ್ಬಿಟ್ಟಿದ್ದಾರೆ. ಸೊ ಸೀರಿಯಸ್ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಕಸ್ಟಮರ್ ಕೂಡ ಬಂದು ಇಲ್ಲಿ ನೋಡ್ಬೋದಲ್ಲ ಯಾವ ಥರ ಪ್ರೊಸೆಸಿಂಗ್ ಇದೆ, ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ. ಖಂಡಿತ ಸರ್. ಓಕೆ, ಇದು ಒಂದು ಇಂಟೀರಿಯರ್ ಡಿಸೈನ್ ಆಯಿತು. ನೀವು ಒಂದು ರಿಕ್ವೈರ್ಮೆಂಟ್ ಕೊಟ್ಟಾಗ ನಾವು ಯಾವ ಥರ ಡ್ರಾಯಿಂಗ್ ಮಾಡ್ತೀವಿ, ಯಾವ ಥರ ವಾಸ್ತು ಇರುತ್ತೆ ಅನ್ನೋದು ಕೂಡ ನಾವು ಡಿಸ್ಪ್ಲೇ ಹಾಕಿದ್ದೀವಿ. ನೀವು ಡಿಸ್ಪ್ಲೇ ಅಲ್ಲಿ ನೋಡ್ಬೋದು. ಅಂದರೆ ಏನು ಇದರ ಅರ್ಥ?
ಅಂದ್ರೆ ಬೇಸಿಕ್ ಆಗಿ ಒಂದು ವಾಸ್ತು ಯಾವ ತರ ಬರ್ಬೇಕು ಅನ್ನೋದು ಡಿಸ್ಪ್ಲೇ ಹಾಕಿರ್ತೀವಿ. ಸೊ ಅಂದ್ರೆ ಈಗ ಬಾತ್ರೂಮ್ ಈ ಕಡೆಗೆ ಇಡಬೇಕು, ಪೂಜಾ ರೂಮ್ ಈ ಕಡೆನೇ ಇಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ವಾಸ್ತು ಪ್ರಕಾರನೇ ಕಟ್ಟೋದು. ಹೌದು ಆ ವಾಸ್ತು ಕೂಡ ನೀವೇ ಕರೆಕ್ಟ್ ಆಗಿ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಹೌದು ಸರ್, ಕಂಪ್ಲೀಟ್ ಆಗಿ ನಿಮಗೆ ಆರ್ಕಿಟೆಕ್ಟ್ ಏನ್ ಅಸೈನ್ ಮಾಡಿರ್ತೀವಲ್ವಾ ನಾವು, ಸೊ ಅವರೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೂಪರ್. ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಇದೇನು ಸರ್ ಅದು NW ಮತ್ತೆ SW N ಆ ಥರ ಎಲ್ಲ ಸಿಂಬಲ್ ಹಾಕಿದ್ದೀರಾ ಸರ್? ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್, ವೆಸ್ಟ್, ಈಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್ ಸರ್. ಓಕೆ 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 ಓಕೆ. ನಾರ್ತ್ ವೆಸ್ಟ್ ಗೆಸ್ಟ್ ರೂಮು, ಚಿಲ್ಡ್ರನ್ ಬೆಡ್ರೂಮು, ಡೈನಿಂಗು ಮತ್ತೆ ಅವೆಲ್ಲ ಏನಿದೆಯೋ ಅದೆಲ್ಲ ನಾರ್ತ್ ವೆಸ್ಟಲ್ಲಿ ಬರುತ್ತೆ. ಹೌದು ಸರ್, ಅಲ್ಲಿ ಬರಬೇಕು. ಮತ್ತೆ ವೆಸ್ಟಲ್ಲಿ ಬಂದ್ಬಿಟ್ಟು ಡೈನಿಂಗ್ ರೂಮು ಮತ್ತೆ ಓವರ್ ಹೆಡ್ ವಾಟರ್ ಟ್ಯಾಂಕು ಇವೆಲ್ಲ ಈ ಕಡೆ ಇದೇ ಥರನೇ ಶಾರ್ಟ್ ಕಟ್ಟಾಗಿ ಇಲ್ಲಿ ಹಾಕಿದ್ದಾರೆ. ಹೌದು ಸರ್. ಇಲ್ಲೂ ಕೂಡ ನೋಡ್ಬೋದು. ಮತ್ತು ಇಲ್ಲೂ ಕೂಡ ಅಷ್ಟೇ ಬೆಡ್ರೂಮು ಮತ್ತು ಕಿಚನ್ನು, ಮೈನ್ ಡೋರು, ಪೂಜಾ ರೂಮು, ಲಿವಿಂಗ್ ರೂಮು, ಸೊ ಇದೆಲ್ಲದು ಕೂಡ ಇಲ್ಲೇ ಡಿಸ್ಪ್ಲೇಲಿ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸರ್, ಅಂಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಯಾವ ತರ ರೇಷಿಯೋಸ್ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಈ ಆಫೀಸಿಗೆ ಬಂದ್ರೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅದ್ರದ್ದು ಇದು ಸ್ಯಾಂಪಲ್. ಅಂದ್ರೆ ಏನಿದು ಸಾಯಿಲ್ ಬೀರಿಂಗ್ ಕೆಪಾಸಿಟಿ ಟೆಸ್ಟ್ ಅಂತಂದ್ರೆ? ಸರ್, ಒನ್ಸ್ ನಾವು ಮನೆ ಕಟ್ಟಬೇಕು ಅಂತ ಅಂದ್ರೆ ಸಾಯಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಸಾಯಿಲ್ ಬೇರಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಅದ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಪ್ಯೂರ್ಲಿ ಡಿಪೆಂಡ್ ಆನ್ ಯುವರ್ ಲ್ಯಾಂಡ್. ಸಪೋಸ್ ನಿಮ್ ಸಾಯಿಲ್ ಕಂಡೀಷನ್ ಏನಾದ್ರು ಲೂಸ್ ಇತ್ತು ಅಂತ, ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಸ್ಟ್ರೆಂತ್ ಯಾವ ತರ ಕೊಡ್ಬೇಕು ಅನ್ನೋದು ವರ್ಕ್ ಮಾಡ್ತೀವಿ. ಅದು ಸ್ಟ್ರಕ್ಚರಲ್ ಡ್ರಾಯಿಂಗ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ 1 by 1 ಅದೇ ತರನೇ ಡೀಟೇಲ್ ಆಗಿ. ಏನೇನ್ ಟೆಸ್ಟಿಂಗ್ ಇಲ್ಲ ಹಾಕಿದೀರಾ? ಈಗ ಸಾಯಿಲ್ ಟೆಸ್ಟ್ ಆಯ್ತು, ನೆಕ್ಸ್ಟ್ ಸರ್ ಸಿಮೆಂಟ್ ಟೆಸ್ಟಿಂಗ್ ಇರುತ್ತೆ, ಸೀಲ್ ಟೆಸ್ಟಿಂಗ್ ಇರುತ್ತೆ, ಆಮೇಲೆ ಫೈನ್ ಅಗ್ರಿಗೇಷನ್ ಟೆಸ್ಟಿಂಗ್ ಇರುತ್ತೆ, ಕೋರ್ಸ್ ಅಗ್ರಿಗೇಟ್ ಟೆಸ್ಟಿಂಗ್ ಇರುತ್ತೆ, ಕಾಂಕ್ರೀಟ್ ಮಿಕ್ಸಿಂಗ್ ರೇಷಿಯೋ ಇರುತ್ತೆ, ಸ್ಲಂಪ್ ಟೆಸ್ಟ್, ಮಾಯ್ಚರ್ ಅಬ್ಸಾರ್ಪ್ಷನ್ ಟೆಸ್ಟ್ ಇರುತ್ತೆ, ಸಾಲಿಡ್ ಬ್ಲಾಕ್ಸ್ ಅದು ಕಂಪ್ರೆಷನ್ ಮಾಡ್ಬಿಟ್ಟು ಎಷ್ಟು ಯಾವ ತರ ಸ್ಟ್ರೆಂತ್ ಇನ್ನೊಂದು ಕೂಡ ತೋರಿಸ್ಕೊಡ್ತೀವಿ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ಮೆಟೀರಿಯಲ್ ಕೂಡ ನಿಮಗೆ ಟೆಸ್ಟ್ ರಿಪೋರ್ಟ್ ಕೊಟ್ಟೆ ನಾವು ಕನ್ಸ್ಟ್ರಕ್ಷನ್ ಮಾಡೋದು. ಅಂಡ್ ಇಲ್ಲಿ ಏನ್ ಡಿಸ್ಪ್ಲೇ ನೋಡ್ತಿದ್ದೀರಲ್ಲ, ಇದನ್ನ ಕಂಪ್ಲೀಟ್ ಆಗಿ ಬಂದು ಸೆಲೆಕ್ಷನ್ ಮಾಡ್ಬೋದು. ಸೊ ಆಗಲೇ ತೋರಿಸಿದ್ನಲ್ಲ ನಿಮಗೆ. ಸೊ ಪ್ರತಿಯೊಂದು ಮೆಟೀರಿಯಲ್ಸು ಕೂಡ ಇಲ್ಲೇ ಡಿಸ್ಪ್ಲೇಲಿ ಇಟ್ಬಿಟ್ಟಿದ್ದಾರೆ. ಅಂದರೆ ಲೈಕ್ ಒಂದು ಮ್ಯೂಸಿಯಮ್ಗೆ ಹೋದರೆ ಪ್ರತಿಯೊಂದು ಹೆಂಗೆ ನೋಡ್ತೀವೋ, ಕಾರ್ ಮ್ಯೂಸಿಯಂ ಆಗಿರ್ಬೋದು, ಮತ್ತು ಪ್ರತಿಯೊಂದು ಅದೇ ಥರನೇ ಈ ಕನ್ಸ್ಟ್ರಕ್ಷನ್ ಮ್ಯೂಸಿಯಂ ಅಂತಲೇ ಕರಿಬೋದು. ಪ್ರತಿಯೊಂದು ಇಲ್ಲೇ ನಿಮಗೆ ಸಿಕ್ಬಿಡುತ್ತೆ ನೋಡೋದಕ್ಕೆ. ಸೊ ನೋಡಿ, ಜಾಲಿ ಆಗಿರ್ಬೋದು, ಮತ್ತು ಸ್ಟೀಲ್ ರಾಡ್ಸ್ ಆಗಿರ್ಬೋದು, 8 mm ಬೇಕಾ, 10 mm ಬೇಕಾ, 12 mm, 16 mm, 20 mm, 25 mm, ಅದಾದ ನಂತರ ರಾಫ್ಟರ್ ಆಗಿರ್ಬೋದು. ಇಲ್ಲ ನೋಡಿ ಇಟಿಗೆಗಳು, ಇಲ್ಲೆಲ್ಲ ಪ್ರತಿಯೊಂದು ಇದೆ. ಮನೆಗೆ ಏನು ಬೇಕೋ A to Z. ಅದಷ್ಟೇ ಅಲ್ಲ, ಜೊತೆಗೆ ಫಿಟ್ಟಿಂಗ್ಸು ಕೂಡ ಇಲ್ಲೇ ಡಿಸ್ಪ್ಲೇಲಿ ಇಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ ಥರ ಬೇಕು ಹೇಳಿ, ಡೋರಿಗೆ ಬೇಕಾ ಅಥವಾ ಏನು ವಾರ್ಡ್ರೋಬಿಗೆ ಬೇಕಾ ಅಥವಾ ಒಳಗಡೆ ಪೂಜಾ ರೂಮ್ಗಳಿಗೆ ಬೇಕಾ, ಅದೆಲ್ಲದಕ್ಕೂ ಹ್ಯಾಂಡಲ್ಸು ಕೂಡ ಇಲ್ಲೇ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ. ಸೊ ಮತ್ತೆ ಇನ್ನೇನಿದೆ ಸರ್ ಇಲ್ಲಿ? ಸೊ ಇದು ಕೂಡ ಹ್ಯಾಂಡಲ್ಸ್ ಸರ್, ಡಿಫ್ರೆಂಟ್ ಟೈಪ್ಸ್ ಹ್ಯಾಂಡಲ್ಸ್ ಇರುತ್ತೆ. ನೀನು ಬೇಕಪ್ಪ ಎಲ್ಲ ಇವ್ರ ಹತ್ರನೇ, ಇನ್ಕ್ಲೂಡಿಂಗ್ ಇಂಟೀರಿಯರು ಕೂಡ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದೆಲ್ಲ ಲ್ಯಾಮಿನೇಟ್ಸ್. ಲ್ಯಾಮಿನೇಟ್ಸ್ ಸೂಪರ್. ನೋಡಿ ಇಷ್ಟೆಲ್ಲ ಐಟಮ್ ಇದೆ. ಮತ್ತು ಯೂಶ್ವಲಾಗಿ ಗ್ಲಾಸ್ ಬೇಕೇ ಬೇಕು, ಒಂದು ಚೆನ್ನಾಗಿ ಕಾಣಬೇಕು. ಕೆಲವೊಂದು ಕಡೆ ಗ್ಲಾಸ್ ಕೂಡ ಯೂಸ್ ಮಾಡ್ತಾರೆ, ಅದನ್ನು ಕೂಡ ಡಿಸ್ಪ್ಲೇಲಿ ಇಲ್ಲೇ ನೋಡ್ಬೋದು. ವಿಂಡೋಸ್ ಅಂದರೆ ಅದೇನೆ UPVC ವಿಂಡೋಸ್ ಕೂಡ ಈ ಗ್ಲಾಸ್ ಯಾವ ಥರ ಇರುತ್ತೆ, ಸ್ಟ್ರೆಂತ್, ಅದನ್ನೆಲ್ಲ ಕೂಡ ತೋರಿಸ್ತೀರಾ. ಹೌದು, ಅದರಲ್ಲೂ ಕೂಡ ವೆರೈಟಿ ಇದೆಯಲ್ಲ ಕ್ವಾಲಿಟಿ ವೈಸು ಡಿಫ್ರೆಂಟ್ ಟೈಪ್ಸ್ ಕೂಡ ಇದೆ. ಈ ವಾಲ್ ಏನು ನೋಡ್ತಿದ್ದೀರಲ್ವಾ, ಇದು ಹ್ಯಾಪಿ ಡೆಲಿವರ್ಡ್ ಅಂತ. ಸೊ ಇದ್ರಲ್ಲಿ ಜಸ್ಟ್ ನಾವು 10% ಕಸ್ಟಮರ್ ಮಾತ್ರ ಹಾಕಿರೋದು. 100+ ಪ್ರಾಜೆಕ್ಟ್ಸ್ ಕೂಡ ಮಾಡಿ. ಇಂಟೀರಿಯರ್ದ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರ್ತಾರೆ ಸರ್, ಇದು ಕನ್ಸ್ಟ್ರಕ್ಷನ್ ಸಂಬಂಧ, ಅಂದರೆ ಮನೆ ಕಟ್ಸಿಕೊಟ್ಟಿರ್ತಕ್ಕಂಥವ್ರು. ಹೌದು ಸರ್, ಇವ್ರಿಗೆಲ್ಲ. ಹೌದು. ಸೊ ನೋಡಿ, ಇಷ್ಟು ಜನನು ಮನೆ ಇವ್ರ ಕಡೆಯಿಂದನೇ ಕಟ್ಸ್ಕೊಂಡಿದ್ದಾರೆ, ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ. ಇಂಟೀರಿಯರ್ ಕೂಡ ನಿಮ್ಮಲ್ಲೇ ಮಾಡಿಸ್ಕೊಂಡ್ರೆ ಇವರೆಲ್ಲ? ಹೌದು ಸರ್, ಕಂಪ್ಲೀಟ್. ಅಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಅಂದರೆ ಕಂಪ್ಲೀಟ್ ಟಂಕಿ ಪ್ರಾಜೆಕ್ಟೇ ಮಾಡ್ತೀವಿ. ಅಂದರೆ ಇಂಟೀರಿಯರ್ ಕೂಡ ನಾವೇ ಮಾಡ್ಕೊಡ್ತೀವಿ ವಿತ್ ಬೆಸ್ಟ್ ಡಿಸ್ಕೌಂಟ್ಸ್. ಓಕೆ. ಇನ್ನು ವಾಲ್ ಖಾಲಿ ಇದೆ ಸಿಕ್ಕಾಪಟ್ಟೆ? ಸರ್, ಜಸ್ಟ್ ಡಿಸ್ಪ್ಲೇಗೆ ಅಷ್ಟೇ ಹಾಕಿರೋದು, ಇದು 10% ಅಷ್ಟೇ ಕ್ಲೈಂಟ್ಸು. ಇನ್ನೂ ಸಿಕ್ಕಾಪಟ್ಟೆ ಕಟ್ಕೊಟ್ಟಿದ್ದೀರಾ? ಆಗಿದೆ ಸರ್. ಸೂಪರ್. ಮತ್ತೆ ಇದೆಲ್ಲ ಸರ್, ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದು ಸಿಟ್ಟಿಂಗ್ ಏರಿಯಾ. ಅಂದ್ರೆ ಒಬ್ರು ಕಸ್ಟಮರ್ ಅಥವಾ ಕ್ಲೈಂಟ್ ಬಂದು ಇಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲೇ ಕೂತು ಡಿಸ್ಕಷನ್ ಮಾಡ್ಕೋಬಹುದು. ಅಂಡ್ ಕಿಚನ್ ಕೂಡ ಇದೆ. ಅಂಡ್ ಕಾಫಿ ಟೀ ಕೊಡೋದಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀರಿ ಆಫೀಸಲ್ಲೇನೆ? ಖಂಡಿತ ಕಾಫಿ ಟೀ ಕೊಡ್ತೀವಿ ಸರ್. ಅಂಡ್ ಕ್ಲೈಂಟ್ ಕೂಡ ಬಂದು ಇವರೊಟ್ಟಿಗೆ ಕೂತು ಡಿಸ್ಕಷನ್ ಮಾಡ್ಬೋದು. ಅಂದ್ರೆ ಪ್ಯಾಕೇಜಸ್ ಎಲ್ಲ ಯಾವ ತರ ವರ್ಕ್ ಆಗತ್ತೆ, ಏನೇನು ಮೆಟೀರಿಯಲ್ಸ್ ಇರುತ್ತೆ ಅನ್ನೋದು ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಡಿಸ್ಕಷನ್ ಆಗುತ್ತೆ. ಹೌದು ಸರ್. ಸೊ ಪ್ರತಿಯೊಂದು ಕೂಡ ಟೀಮ್ ವೈಸ್ ವರ್ಕ್ ಮಾಡ್ತಾರೆ.
ಸರ್ ಇವ್ರ ಸಂಸ್ಥೆನಲ್ಲಿ ಇಂಟೀರಿಯರ್ ಒಬ್ಬರು ಮಾಡಿದ್ರೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥವ್ರು ಪ್ರತಿಯೊಂದು ಇಲ್ಲೇ ಡಿಸ್ಪ್ಲೇನೂ ಕೂಡ ಇದೆ, ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳಿಸ್ಕೊಡ್ತಾರೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇಂಟೀರಿಯರ್ಗೆ ಸಂಬಂಧಪಟ್ಟಂಗೆ ಕೂಡ ಸಿಕ್ಕಾಬಟ್ಟೆ ಕ್ಯಾಟ್ಲಾಗ್ಸ್ ಇದ್ದಾವೆ. ಇನ್ನೇನು ಬೇಕು ಮನೆಗೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿಕೊಟ್ರೆ ಜೊತೆಗೆ ಇಂಟೀರಿಯರ್ ಕೂಡ ಮಾಡಿಕೊಡ್ತಾರೆ. ಮತ್ತು ಇಲ್ಲೂ ಕೂಡ ಏನೋ ಡಿಸ್ಪ್ಲೇ ಹಾಕಿದ್ದೀರಾ ಸರ್, ಏನಿದು ಸರ್ ಅಂದರೆ ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಯಾವ ಥರ ಇರುತ್ತೆ ಅನ್ನೋದು, ಲೈಕ್ ಬಿಲ್ಡಿಂಗಿಗೆ ಸ್ಟ್ರಾಂಗ್ ಇರಬೇಕು ಅಂತ ಅಂದರೆ ಮೇಯ್ನ್ ಆಗಿ ಸ್ಟೀಲ್ಸ್ಗಳು ಸಿಮೆಂಟ್ಸ್ಗಳು ಸ್ಟ್ರಾಂಗ್ ಇರಬೇಕು, ಆ ಕ್ವಾಲಿಟಿ ಯಾವ ಥರ ಇರುತ್ತೆ ಅನ್ನೋದು ಒಂದು ಡಿಸ್ಪ್ಲೇ ಹಾಕಿರ್ತೀವಿ. ಓಕೆ 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 ಸೊ ಟೋಟಲಾಗಿ ಇಲ್ಲೇ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ ನೋಡಿ. ಒಂದು ಪೂಜೆ ಮಂದಿರಿಗೆ ಒಂದು ಗೋಪುರ ಕೂಡ ಇದೇ ಥರ ಮಾಡಿಕೊಡ್ತೀವಿ, ವುಡ್ಡಲ್ಲಿ ಒಳ್ಳೆ ಕ್ವಾಲಿಟಿ ಅನ್ನೋದು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ತಾರೆ ಕ್ವಾಡ್ಸ್ ಎಲ್ಲ ನಿಮ್ಮ ಕಡೆಯಿಂದನೇ? ಹೌದು ಸರ್, ಕ್ವಾಡ್ಸ್ ಎಲ್ಲನೂ ನಾವೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ನಿಮಗೆ. ಸೊ ನಿಮ್ಗೆ ಆಗಲೇ ಹೇಳಿದೆ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಸಂಸ್ಥೆಗೆ ಏನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ. ಇಷ್ಟೆಲ್ಲ ನಾಲೆಡ್ಜು ಇವ್ರ ಆಫೀಸಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಸೊ ನೋಡಿ ಜಾಲಿ ಕೂಡ ಯಾವ ಥರ ವರ್ಕ್ ಮಾಡ್ಬೋದು, ಯಾವ ಥರ ಡ್ಯುಯಲ್ ಕಲರಲ್ಲಿ ಹಾಕ್ಬೋದು, ಮತ್ತು ಪ್ರಾಜೆಕ್ಟ್ಸ್ನೂ ಅಷ್ಟೇ ಯಾವ್ಯಾವ ಥರ ಪ್ರೊಸೆಸಿಂಗಲ್ಲಿ ವರ್ಕ್ ಆಗುತ್ತೆ. ನಮ್ಮಲ್ಲಿ ಟೀಮ್ ಎಷ್ಟಿದೆ, ಸೊ ಪ್ರತಿಯೊಂದು ವರ್ಕಿಗೂ ಕೂಡ ಒಂದೊಂದು ಸಪ್ರೇಟಾಗಿ ಟೀಮ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಮೆಟೀರಿಯಲ್ ಯಾವ್ಯಾವ್ದು ಯೂಸ್ ಮಾಡ್ತೀವಿ, ಇವನ್ ಇನ್ಕ್ಲೂಡಿಂಗ್ ಗ್ರಾನೈಟಿಂದ ಹಿಡಿದು ಟೈಲ್ಸಿಂದ ಹಿಡಿದು ಸ್ಯಾಂಡಿಂದ ಹಿಡಿದು ಪ್ರತಿಯೊಂದು ಕೂಡ ಅಗ್ರಿಗೇಟು ಮತ್ತು ಬಾರ್ಸ್ಗಳಾಗಿರ್ಬೋದು, ಮತ್ತು ಬ್ರಿಕ್ಸ್ ಆಗಿರ್ಬೋದು, ಮತ್ತು ಇಂಟೀರಿಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ. ಯಾವ ವೆರೈಟಿ ಬೇಕು ಅದಲ್ದೇ ವಾಸ್ತು ಪ್ರಕಾರ ಕೂಡ ನಾವು ಮಾಡ್ಕೊಡ್ತೀವಿ ಸರ್. ಯಾವ್ಯಾವ್ದು ಎಲ್ಲೆಲ್ಲಿ ಇರಬೇಕು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಅಲ್ಲೇ ಡಿಸ್ಪ್ಲೇ ಹಾಕಿರ್ತಾರೆ. ಜೊತೆಗೆ ಮೆಟೀರಿಯಲ್ ಟೆಸ್ಟಿಂಗ್ ಕೂಡ ಮಾಡಿಕೊಡ್ತಾರೆ. ಮತ್ತು ಅಂದರೆ ಮಾಡಿರ್ತಕ್ಕಂಥ ಮೆಟೀರಿಯಲ್ನ ಯೂಸ್ ಮಾಡ್ತಕ್ಕಂಥದ್ದು ಸುಮ್ಮನೆ ಏನೋ ಬೇಕೋ ಬಿಟ್ಟು ಕಟ್ಬಿಟ್ಟೆ ಮುಗೀತು ತೊಗೊಳ್ಳಿ ಅಂತ ಕೀ ಕೊಟ್ಟು ಆ ಥರ ಡೆಲಿವರಿ ಮಾಡಲ್ಲ. ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ ಹೀಗೆ ಇರಬೇಕು. ಸೊ ಇಂಜಿನಿಯರಿಂಗ್ ಏನಕ್ಕೆ ಓದಿರ್ತಾರೆ ಹೇಳಿ, ಸೊ ಸಿವಿಲ್ಲು ಅದೆಲ್ಲ ಅದ್ರ ಪ್ರಕಾರ ಇಷ್ಟು ಪರ್ಸೆಂಟೇಜ್ ಹಿಂಗೆ ಹಾಕಬೇಕು ಹಿಂಗೆ ಹಾಕಬೇಕು ಅನ್ನೋದನ್ನ ಇಲ್ಲೇ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾರೆ. ಮತ್ತು ಯಾವ ಥರ ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಬಿಲ್ಡಿಂಗು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಪ್ಲೇಲಿ ಹಾಕಿದ್ದಾರೆ. ಅದ್ರ ಜೊತೆ ಇವರು ಕೂಡ ಗೈಡ್ ಮಾಡ್ತಾರೆ ಹಿಂಗೆ ಇರಬೇಕು ಅಂತ. ಇದೆಲ್ಲ ತಿಳಿಸಿದ ಆದ ನಂತರ ನಿಮಗೆ ಸೊ ಆಲ್ರೆಡಿ ಇವುಗಳ ಬಗ್ಗೆ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ಒಂದು 30-40 ಸೈಟ್ನ ಇವ್ರಿಗೆ ಕೊಟ್ಟರೆ ನನಗೆ ಈ ಥರ ಬೇಕು ಸರ್ ಅಂತ ಒಂದು ಸುಮ್ಮನೆ ರಫ್ ಆಗಿ ಹೇಳಿದ್ರೆ ಅದಕ್ಕೆ ಯಾವ್ಯಾವ ಥರ ಮಾಡಿಕೊಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ನಾಲೆಡ್ಜ್ನ ತಿಳಿಸ್ಕೊಡ್ತಾರೆ. ಸೊ ಇಷ್ಟು ಈ ಸಂಸ್ಥೆಲಿ ಆಗ್ತಕ್ಕಂಥದ್ದು. ಸರ್ ಇಷ್ಟೆಲ್ಲ ಮಾಡಿಕೊಡ್ತೀರಾ, ಸೂಪರಾಗಿ ಡಿಸ್ಪ್ಲೇ ಮಾಡಿದರೆ ಅದನ್ನು ಕೂಡ ತುಂಬ ಬೇಗ ಅರ್ಥ ಆಗುತ್ತೆ ನಮ್ಗೆ ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು. ಎಷ್ಟೋ ಜನಕ್ಕೆ ನಾನು ನೀರಿನ ವ್ಯವಸ್ಥೆಗೆ ಈ ಥರ ಪೈಪ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಅದನ್ನು ಕೂಡ ಸುಮಾರು ವೆರೈಟಿ ಪೈಪ್ಗಳ್ನ ಇಟ್ಟಿದ್ದೀರಾ. ಸೊ ಪ್ಲಂಬಿಂಗ್ ವರ್ಕ್ ಕೂಡ ತುಂಬ ಇದೇ ಥರ ಮಾಡ್ಕೊಡ್ಬೋದು ಅಂತ ಹೇಳ್ಬೋದು. ಈಗ ನಿಮ್ಮಲ್ಲಿ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಪ್ಯಾಕೇಜು? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1850. ಸೊ ಅದರಲ್ಲೇ ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ ಆ್ಯಂಡ್ ಬೆಸ್ಟ್ ಕನ್ಸ್ಟ್ರಕ್ಷನ್ ಕೂಡ ನಾವು ಮಾಡ್ಕೊಡ್ತೀವಿ. 1850 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಸೊ ನಿಮ್ಗಾಗಲೇ ತೋರಿಸ್ತೆ ಯಾವ ಥರ ಬಂಗ್ಲೆಗಳ್ನೆಲ್ಲ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸುಮಾರು 100 ಮನೆಗಳ್ನ ಆಲ್ರೆಡಿ ಕಟ್ಟಿ ಅವ್ರಿಗೆ ಕೀ ಕೊಟ್ಟು ಡೆಲಿವರಿ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹ್ಯಾಪಿನೆಸ್ ಡೆಲಿವರ್ಡ್ ಅಂತ ಹೇಳ್ಬಿಟ್ಟು ಕಸ್ಟಮರ್ ಫೋಟೋಸ್ ಕೂಡ ಹಾಕಿದರೆ. ಇದು ಬಿಟ್ಟು ಕೂಡ ಅವರು ಸೈಟ್ ಕೂಡ ವಿಸಿಟ್ ಮಾಡ್ಬೋದು. ಸುಮಾರು ಸೈಟ್ಸ್ಗಳು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ, ಯಾವ್ಯಾವ ಥರ ವರ್ಕ್ ಆಗ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟು. 1850 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲ? ಹೌದು ಸರ್, ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ಹೌದು ಸರ್. ಓಕೆ, ಎಲ್ಲಿ ಬರಬೇಕು ಸರ್ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಸಂಸ್ಥೆನ ಭೇಟಿ ಆಗ್ಬೇಕಂತಂದರೆ? ಸರ್ RR ನಗರ BML 5th ಸ್ಟೇಜಿಗೆ ಬಂದರೆ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಸಿಗುತ್ತೆ ನಿಮಗೆ. ಸಿಗುತ್ತೆ. ಸೊ ಇನ್ ಡೆಪ್ತ್ ಆಗಿ ನೀವು ನಾಲೆಜ್ನ ಗೇನ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ಕನ್ಸ್ಟ್ರಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಂಡು ಹೋಗ್ಬೋದು. ಓಕೆ 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 ಸೊ ತಿಳ್ಕೊಂಡ್ರಲ್ವಾ? ಸೊ ಇವ್ರದ್ದೇ ಕೂಡ ವೇವರ್ ಡಿಸೈನ್ಸ್ ಏನು ನೀನು ಲಾಸ್ಟ್ ವೀಡಿಯೋದು ನೋಡಿದ್ರು ಅಂದರೆ ಇವ್ರದ್ದು ಇಂಟೀರಿಯರ್ ಡಿಸೈನ್ ಯಾವ್ಯಾವ ಥರ ವರ್ಕ್ ಆಗುತ್ತೆ ಪ್ರತಿಯೊಂದು ಕೂಡ ಅವ್ರದ್ದೇ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ. ಇವ್ರ ಹತ್ರನೇ ಕನ್ಸ್ಟ್ರಕ್ಷನ್ ಕೂಡ ಮಾಡಿಸ್ಬಹುದು. ಬರೀ ಇಂಟೀರಿಯರ್ ಬೇಕಾ ಕನ್ಸ್ಟ್ರಕ್ಷನ್ ಆಗಿ ಅದನ್ನು ಕೂಡ ಮಾಡಿಕೊಡ್ತಾರೆ. ಸೊ ಬರೀ ಕನ್ಸ್ಟ್ರಕ್ಷನ್ ಅಷ್ಟೇ ಬೇಕಾ ಅದನ್ನು ಕೂಡ ಮಾಡಿಕೊಡ್ತಾರೆ. ಎರಡೂ ಕೂಡ ಒಂದೇ ಜಾಗದಲ್ಲೇ ಬೇಕು, ನಾವು ಇಬ್ಬರ ಹತ್ರ ಅದು ಇದು ಅಂತ ನಾವು ಅಲಿಯೋಕ್ಕಾಗಲ್ಲ ತಿರ್ಗೋಕ್ಕಾಗಲ್ಲ ಅಂತ ಅಂದರೆ ಎರಡೂ ಕೂಡ ಇವ್ರ ಹತ್ರನೇ ಇದೆ. ಕನ್ಸ್ಟ್ರಕ್ಷನ್ ಬೇಕಾ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ನು, ಬರೀ ಇಂಟೀರಿಯರ್ ಡಿಸೈನ್ ಬೇಕಾ ವೇವಾ ಇಂಟೀರಿಯರ್ ಡಿಸೈನ್, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ಎರಡೂ ಕೂಡ ಒಂದೇ ಕಡೆನೇ ಚೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ವ, ಯಾರೆಲ್ಲ ಮನೆ ಕಟ್ಸ್ಬೇಕು ಅಥವಾ ಏನು ಕಟ್ಸ್ಬೇಕು ನೋಡಿ ಇವ್ರ ಹತ್ರ ಬನ್ನಿ, ಒಂದು ನಾಲೆಡ್ಜ್ ತೊಗೊಂಡೋಗಿ. ಒನ್ ಡೇನಲ್ಲಿ ಕಂಪ್ಲೀಟ್ ನಾಲೆಡ್ಜ್ ಕೊಟ್ಬಿಡ್ತಾರೆ ಯಾವ್ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಇವನ್ ನೀವು ಪ್ಲೈವುಡ್ಡಿಂದ ಹಿಡಿದು ಕೂಡ ಯಾವ್ಯಾವ ಕ್ವಾಲಿಟಿ ಯೂಸ್ ಮಾಡಬೇಕು, ಯಾವ್ಯಾವ ಥಿಕ್ನೆಸ್ಸಲ್ಲಿ ಇರಬೇಕು, MDF ಮತ್ತು ಪ್ರತಿಯೊಂದು ಐಟಮು ಇಲ್ಲೇ ಇದೆ. ಇನ್ನೇನು ಯಾರು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಬೇರೆಯವರು. ಸೊ ನೀವೇ ನಾಲೆಡ್ಜ್ ತಿಳ್ಕೊಂಬಿಡ್ತೀರಾ. ಸರ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮನೆಗಳನ್ನ ಕಟ್ಕೊಡಿ, ಒಳ್ಳೇದಾಗಲಿ. ಸೊ ಪ್ರತಿಯೊಬ್ಬರು ಕೂಡ ಇದ್ದಾರೆ ನಿಮ್ಮಲ್ಲಿ ಟೀಮು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಫೀಸು. ಸರ್ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 1850 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡಿ.